ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ಜೀವನವನ್ನು ಆಶೀರ್ವದಿಸ್ತಾರೆ. ನಾವು ಎಷ್ಟೋ ಸಲ ನೆನೆಸ್ತೇವೆ, ದೇವರೇ ನನಗೆ ಯೋಗ್ಯತೆ ಇಲ್ಲ ಸ್ವಾಮಿ, ಆದರೆ ನೀವು ನನ್ನನ್ನು ಯೋಗ್ಯನನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ನೆನೆಸ್ತೇವೆ. ದೇವರು ಪ್ರಕಟಣೆ 1ನೇ ಅಧ್ಯಾಯ 1-3 ನಾವು ನೋಡುವುದಾದರೆ, ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯ ಸಮೀಪವಾಗಿದೆ. ಪ್ರಿಯ ಕರ್ತನ ಮಕ್ಕಳೇ, ಇಲ್ಲಿ ನೋಡಿ ದೇವರು ಏನು ಹೇಳ್ತಾರಂತಂದರೆ, ಈ ಪ್ರವಾದನೆಯ ವಾಕ್ಯಗಳು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳು ಕೈಕೊಂಡು ನಡೆಯುವಂಥವರು ಧನ್ಯರು. ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ದೇವರು ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಯಾರು ಕೇಳ್ತಾರೋ, ಯಾರು ಓದುತ್ತಾರೋ, ಯಾರು ಅದರ ಪ್ರಕಾರ ನಡೆದುಕೊಳ್ಳುತ್ತಾರೋ ಅವರು ಧನ್ಯರಂತೆ. ಇನ್ನು ಮುಂದೆ ಹೇಳ್ತಾರೆ, ಅವು ಏನು ಬರೆದಿದ್ದಾವೋ, ಏನು ಓದಿದ್ದೀರೋ, ಏನು ಕೇಳಿದ್ದೀರೋ ಅವು ನೆರವೇರುವ ಸಮೀಪ ಸಮಯ ಬಂದಾಯಿತು. ಇದು ಈ ಜಗತ್ತು ಇರುವ ತನಕ ನಿಮಗೆ ಪ್ರತಿದಿನ ಈ ವಾಕ್ಯಗಳು ನಿಮ್ಮ ಹೃದಯವೆಂಬ ಹಲಿಗೆಯಲ್ಲಿ ನೀವು ಬರೆದಿಟ್ಟುಕೊಳ್ಳಬೇಕು. ಪ್ರಿಯರೇ, ನಾವು ಸತ್ಯವೇದವನ್ನು ಧ್ಯಾನಿಸಬೇಕು, ಸತ್ಯವೇದವನ್ನು ಮನನ ಮಾಡಿಕೊಳ್ಳಬೇಕು. ಸತ್ಯವೇದವನ್ನು ನಾವು ಮತ್ತೆ 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 ನಾವು ಮನನ ಮಾಡಿಕೊಳ್ಳಬೇಕು. ಯಾಕಂತಂದರೆ ಅವು ಪ್ರವಾದನಾ ವಾಕ್ಯಗಳು, ಅವು ಪ್ರವಾದನೆಯ ವಾಕ್ಯಗಳು. ಮೊದಲನೇ ರಹಸ್ಯ ಏನಪ್ಪ ಅಂತಂದರೆ, ರಹಸ್ಯಗಳನ್ನು ತಿಳಿಸುವಂಥದ್ದು ಪ್ರಕಟಣೆ. ನೀವು ಪ್ರಕಟಣೆಯನ್ನು ಅಧ್ಯಯನ ಮಾಡಿದಾಗ ಅಲ್ಲಿ ದೇವರು ರಹಸ್ಯಗಳನ್ನು ತಿಳಿಸ್ತಾರೆ. ನೀವು ಪ್ರಕಟಣೆ ಅಂತಂದರೆ ಗ್ರೀಕ್ ಪದದ ಅನುವಾದ ದೇವರೊಬ್ಬರೇ ತನ್ನ ಸತ್ಯವನ್ನು ನಮಗೆ ತೆರೆದು ತೋರಿಸಬಹುದು. ಮತ್ತು ಯಾರಿಂದನೂ ರಹಸ್ಯಗಳನ್ನು ತೆರೆದು ತೋರಿಸುವುದಕ್ಕೆ ಆಗಲ್ಲ. ರಹಸ್ಯಗಳನ್ನು ಯಾರು ತೆರೀತಾರೆ ಅಂತಂದರೆ, ಪ್ರೀತಿಯ ಕರ್ತನು ರಹಸ್ಯಗಳನ್ನು ತೆರೀತಾನೆ. ರಹಸ್ಯಗಳ ಮೂಲಕ ನಿನ್ನ ಬದುಕನ್ನು ಕಟ್ಟುತ್ತಾನೆ. ರಹಸ್ಯಗಳ ಮೂಲಕ ನಿನ್ನ ಜೀವನವನ್ನು ಉನ್ನತಕ್ಕೆ ನಡೆಸ್ತಾನೆ. ರಹಸ್ಯಗಳ ಮೂಲಕ ನಿನ್ನ ದಾರಿ, ಇಕ್ಕಟ್ಟಾದ ದಾರಿಯನ್ನು ರಹದಾರಿಯನ್ನಾಗಿ ಮಾಡುತ್ತಾರೆ. ಅದು ಯೆಹೋವನಿಂದಲೇ ಮಾತ್ರ ಸಾಧ್ಯ. ಅದಕ್ಕೆ ದೇವರು ಆತನು ಕಂಡದ್ದೆಲ್ಲ ತಿಳಿಸುವವನಾಗಿ, ದೇವರು ನಮ್ಮ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾನೆ. ಆ ಕಾರಣಕ್ಕೆ ಆತನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿದ್ದಾನೆ. ನಾವು ನೋಡಿ ಸಾಕ್ಷಿಗಳನ್ನು ಕಾಯ್ಕೊಳ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿ ಕೇಳುವಂಥವರು ಸಾಕ್ಷಿಯನ್ನು ಕಾಪಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನು ಕೋಟಿ ಸ್ತೋತ್ರನಪ್ಪ. ದೇವ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ, ನೀವು ನಮಗೆ ಕೊಟ್ಟಂಥ ಸಾಕ್ಷಿಗಳಿಗಾಗಿ ಸ್ತೋತ್ರಪ್ಪ. ಪ್ರಕಟಣೆಯಲ್ಲಿ ಹೇಳಿದಾಗೆ ಸಾಕ್ಷಿಯ ವಿಚಾರವಾಗಿ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿ ಎಂಬುದಾಗಿ ಹೇಳಿದೆಯಪ್ಪ. ಸ್ತೋತ್ರಪ್ಪ. ಪರಿಶುದ್ಧಾತ್ಮ ದೇವರೇ, ಮಕ್ಕಳಿಗೆ ಸ್ವಾಮಿ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ ದೇವರೇ. ಮಕ್ಕಳು ದೇವ, ಶಾಲೆಗಳಿಗೆ ಬೇಕಾದಂಥ ಫೀಸು, ಬಟ್ಟೆ, ಪುಸ್ತಕ, ಇನ್ನೇನೇನು ಕೊರತೆಗಳಿದೆಯೋ ಏಸಪ್ಪ, ಯಾರ ಬಳಿಯನ್ನು ಕೈ ಚಾಚಿದಾಗೆ ಮಕ್ಕಳಿಗೆ ನೀವು ಕೊಡ್ತಿರತ್ತ ನನ್ನ ಬಲವಾಗಿ ನಂಬುತ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ಸ್ತುತಿ ಘನ ಮಾನ ಮಹಿಮೆಯೊಂದಿಗೆ
ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವರಾಗಿ.